34ನೇ ಪ್ರಶ್ನೆಯನ್ನ ಗಮನಿಸಿ. 300 ಮೀಟರ್ ಅಂತರದಲ್ಲಿರುವ ಎರಡು ನೇರ ಗೋಪುರಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. ನೆಲದಿಂದ ಮೇಲೆ ಹೆಲಿಕಾಪ್ಟರ್ ನಲ್ಲಿರುವ ಸೈನಿಕನು ಎರಡು ಗೋಪುರದ ತುದಿಗಳನ್ನ ವೀಕ್ಷಿಸಿದಾಗ ಅವುಗಳ ಅವನತ ಕೋನಗಳು ಚಿತ್ರದಲ್ಲಿರುವಂತೆ 60 ಕೋನ ಮತ್ತು 30 ಕೋನ ಎಂದು ಕಂಡುಕೊಳ್ಳುತ್ತಾನೆ. ದೊಡ್ಡ ಗೋಪುರದ ಉದ್ದವು 500 ಮೀಟರ್ ಮತ್ತು ಚಿಕ್ಕ ಗೋಪುರದ ಪಾದ ಮತ್ತು ಹೆಲಿಕಾಪ್ಟರ್ನಿಂದ ನೆಲಕ್ಕೆ ಇರುವ ಲಂಬ ಎತ್ತರದ ಪಾದದ ನಡುವಿನ ದೂರವು 100√3 ಮೀಟರ್ ಆದರೆ ಚಿಕ್ಕ ಗೋಪುರದ ಎತ್ತರವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ಮಕ್ಕಳೇ ದೊಡ್ಡ ಗೋಪುರದ ಎತ್ತರ ಯಾವುದು? BC. ಓಕೆ, ಸೊ ಎಷ್ಟು ಕೊಟ್ಟಿದ್ದಾರೆ ಅವರು? 500 ಮೀಟರ್. ಸೊ ಕೊಟ್ಟಿರುವ ಅಂಶಗಳನ್ನ ಬರೆದುಕೊಳ್ಳೋಣ. ದೊಡ್ಡ ಗೋಪುರದ ಎತ್ತರ DC ಅಲ್ವಾ? ಸೊ ಇದೆಷ್ಟಿದೆ? 500 ಮೀಟರ್ ಇದೆ. ಸೊ ಇಲ್ಲಿ ಎರಡು ನೇರ ಗೋಪುರಗಳ ನಡುವಿನ ಅಂತರ ಏನಿದೆ? BD ಅಲ್ವಾ? ಸೊ ಎರಡು ನೇರ ಗೋಪುರಗಳು, ಇವುಗಳ ನಡುವಿನ ಅಂತರ ಏನಿದೆ? BD ಇದೆ. ಓಕೆ, ಇದೆಷ್ಟಿದೆ? 300 ಮೀಟರ್. ಎರಡು ಗೋಪುರಗಳ ನಡುವಿನ ಅಂತರ BD ಎಷ್ಟಿದೆ? 300 ಮೀಟರ್ ಇದೆ. ಸೊ ಇಲ್ಲಿ ಚಿಕ್ಕ ಗೋಪುರದ ಎತ್ತರ ಯಾವುದು? AB ಏನಾಗಿದೆ ಮಕ್ಕಳೇ? ಚಿಕ್ಕ ಗೋಪುರದ ಎತ್ತರ. ಸೊ ಇದನ್ನ ನಾವು ಕಂಡು ಹಿಡಿಬೇಕಲ್ವಾ? ಸೊ ಚಿಕ್ಕ ಗೋಪುರದ ಎತ್ತರ AB. ಸೊ ಇಲ್ಲಿ ನಾವೇನ್ ಮಾಡೋಣ? ಚಿಕ್ಕ ರಚನೆಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ AN ಮತ್ತು NE ಮತ್ತು MC. ಸೊ ಇವುಗಳನ್ನ ಏನ್ ಮಾಡಿದ್ದಾರೆ? ಸೇರಿಸಿದ್ದಾರೆ. AN, NE ಮತ್ತು MC ಗಳನ್ನ ಸೇರಿಸಿದ್ದಾರೆ. ಸೊ ಇಲ್ಲಿ ಅವನತ ಕೋನಗಳು ಏನಿದೆ ಮಕ್ಕಳೇ? ಅವನತ ಕೋನಗಳು ಏನಿದೆ? ಥೀಟಾ 60 ಡಿಗ್ರಿ ಮತ್ತು 30 ಡಿಗ್ರಿ ಇದೆ ಅಲ್ವಾ? ಹಾಗಾದ್ರೆ ಇಲ್ಲಿ AHP, ಸೊ ಇಲ್ಲಿ AHP ಈಕ್ವಲ್ ಟು ಏನಾಗತ್ತೆ? ಕೋನ HAN ಆಗತ್ತೆ. ಕೋನ HAN. ಸೊ ಇದು ಎರಡು ಏನಾಗತ್ತೆ? ಈಕ್ವಲ್ ಆಗತ್ತೆ. ಯಾಕೆ ಹೇಳಿ? ಇಲ್ಲಿ ಸಮಾಂತರ ರೇಖೆ AN ಮತ್ತು PH ಗೆ ಏನಾಗಿದೆ? ಇದು ಸಮಾಂತರವಾಗಿದೆ. ಹಾಗಾಗಿ ಇಲ್ಲಿ ಅನುರೂಪ ಪರ್ಯಾಯ ಕೋನಗಳು ಉಂಟಾಗತ್ತೆ ಅಲ್ವಾ? Z ಶೇಪ್ ಅಲ್ಲಿ ಇದೆ. ಹಾಗಾಗಿ ಪರ್ಯಾಯ ಕೋನಗಳ ಅಳತೆಗಳು ಏನಾಗಿರುತ್ತೆ ಮಕ್ಕಳೇ? ಸಮನಾಗಿರತ್ತೆ. ಹಾಗಾಗಿ ಇಲ್ಲಿ ಕೋನ AHP ಈಕ್ವಲ್ ಟು ಏನಂತ ಬರಿಬಹುದು ನಾನು? ಕೋನ HAN ಅಂತ ಬರೀತೇನೆ. ಈಕ್ವಲ್ ಟು 60 ಡಿಗ್ರಿ. ಸೊ ಇದೇನಾಗತ್ತೆ ಮಕ್ಕಳೇ? ಪರ್ಯಾಯ ಕೋನಗಳು. ಓಕೆ, ಅದೇ ರೀತಿ CHQ. ಸೊ CHQ ಎಷ್ಟಿದೆ? 30 ಡಿಗ್ರಿ ಇದೆ. ಸೊ ಇಲ್ಲಿ MCH, ಸೊ ಇದು ಕೂಡ ಏನಾಗತ್ತೆ ಹೇಳಿ? 30 ಡಿಗ್ರಿ ಆಗತ್ತೆ. ಯಾಕಂದ್ರೆ ಇದು ಕೂಡ ಏನಾಗತ್ತೆ ಮಕ್ಕಳೇ? ಪರ್ಯಾಯ ಕೋನಗಳು. ಸೊ CHQ, ಕೋನ CHQ ಇಸ್ ಈಕ್ವಲ್ ಟು ಏನಾಗತ್ತೆ? HCM ಆಗತ್ತೆ. ಈಕ್ವಲ್ ಟು 30 ಡಿಗ್ರಿ. ಓಕೆ, ಸೊ ಈಗ ನಾವೇನ್ ಮಾಡೋಣ? ಒಂದೊಂದೇ ಬಾಹುಗಳ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನ್ ಮಾಡೋಣ? ತ್ರಿಭುಜ AHN ಅನ್ನ ತಗೊಳ್ಳೋಣ. ತ್ರಿಭುಜ AHN. ಓಕೆ, ತ್ರಿಭುಜ AHN ನಲ್ಲಿ tan 60 ಡಿಗ್ರಿ ಈಕ್ವಲ್ ಟು ಏನಾಗತ್ತೆ? HN ಡಿವೈಡೆಡ್ ಬೈ ಏನಾಗತ್ತೆ? AN ಆಗತ್ತೆ ಅಲ್ವಾ? ಸೊ AN ಆಗತ್ತೆ. ನೋಡಿ ಇಲ್ಲಿ ತ್ರಿಭುಜ ANH ಅಲ್ಲಿ ಕೋನ 60ಗೆ ಅಭಿಮುಖ ಬಾಹು HN ಆದರೆ ಪಾರ್ಶ್ವಬಾಹು ಯಾವ್ದಾಗತ್ತೆ ಮಕ್ಕಳೇ? AN ಆಗತ್ತೆ. ಸೊ tan 60 ಡಿಗ್ರಿ ಏನಾಗತ್ತೆ? √3 ಆಗತ್ತೆ. ಇಸ್ ಈಕ್ವಲ್ ಟು HN
ಡಿವೈಡೆಡ್ ಬೈ, ಸೊ ಎ ಎನ್ ಯಾವುದಕ್ಕೆ ಸಮನಾಗಿದೆ ಮಕ್ಕಳೇ? BGಗೆ ಸಮನಾಗಿದೆ. ಸೊ BG ಅಳತೆ ಎಷ್ಟಿದೆ? 100√3 ಇದೆ. ಹಾಗಾಗಿ ಏನ್ ಬರಿಬಹುದು ನಾನಿಲ್ಲಿ? 100√3. ಸೊ ಬ್ರಾಕೆಟ್ ಅಲ್ಲಿ AN = ಏನಾಗಿದೆ? BGಗೆ ಸಮ. ಸೊ HN = ಏನಾಗುತ್ತೆ? HN √3 into √3 into 100. ಸೊ ಏನಾಗುತ್ತೆ ಮಕ್ಕಳೇ? 100 into 3 300 ಮೀಟರ್. ಸೊ ಇದೇನಾಯ್ತು? HN. ಹಾಗಾದ್ರೆ ಇಲ್ಲಿ HN ಎಷ್ಟು ಸಿಕ್ಕಿದೆ? 100. ಸೊ ಇದೇನ್ ಸಿಕ್ಕಿದೆ? 100. ಓಕೆ, ಸೊ 100 ಮೀಟರ್. ಸೊ ಇಲ್ಲಿ GD ಎಷ್ಟಿದೆ? ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಮ್ಗೆ BD ಅಳತೆ ಗೊತ್ತಿದೆ, BG ಅಳತೆ ಕೂಡ ಗೊತ್ತಿದೆ. ಸೊ BD ಮೈನಸ್ BG ಮಾಡಿದಾಗ ನಮ್ಗೆ ಏನ್ ದೊರೆಯುತ್ತೆ? GD ಅಳತೆ ದೊರೆಯುತ್ತೆ. ಹಾಗಾಗಿ ಇಲ್ಲಿ GD = ಏನಾಗುತ್ತೆ ಹೇಳಿ? GD = 300 ಮೈನಸ್ 100√3 ಮಾಡಿದಾಗ ನಮ್ಗೆ GD ಅಳತೆ ದೊರಕತ್ತೆ. ಸೊ ಏನ್ ಬರುತ್ತೆ? 300. ಇದನ್ನ 100 into 3 ಅಂತ ಸ್ಪ್ಲಿಟ್ ಮಾಡೋಣ. ಮೈನಸ್ 100√3 ಆಗತ್ತೆ ಅಲ್ವಾ? ಸೊ ಈಗ ಎರಡರಲ್ಲೂ ಸಾಮಾನ್ಯವಾಗಿ ಏನಿದೆ? 100 ಇದೆ ಅಲ್ವಾ? ಸೊ 100 ಅನ್ನ ಹೊರಗಿಟ್ಕೊಂಡಾಗ, ಸೊ 3 ಮೈನಸ್ 100 into √3 ಅನ್ನ ಹೊರಗಿಟ್ಕೊಳ್ಳೋಣ. ಸೊ ಏನ್ ಉಳಿಯುತ್ತೆ? √3 ಮೈನಸ್ 1. ಓಕೆ, √3 ಏನಾಗುತ್ತೆ? 3 ಆಗತ್ತೆ. ಸೊ ಈ 3 ಅನ್ನ ನಾನೇನ್ ಬರ್ದಿದ್ದೇನೆ? √3 into √3 ಅಂತ ಬರ್ದಿದ್ದೇನೆ. ಸೊ 1√3 ಏನಾಗತ್ತೆ? ಹೊರಗಡೆ ಉಳಿಯತ್ತೆ. ಮೈನಸ್ ಏನಾಗತ್ತೆ? 1. ಓಕೆ, ಸೊ ಇದೇನಾಗತ್ತೆ ಹೇಳಿ? 100√3 into √3 ಮೈನಸ್ 1 ಆಗಿದೆ. ಯಾವುದು? GDಯ ಅಳತೆ. ಓಕೆ, ಸೊ ಈಗ ನಾವು ಮಾಡೋಣ. ನಾವು ತ್ರಿಭುಜ HMC ಅಲ್ಲಿ, ಸೊ ತ್ರಿಭುಜ HMC ಅಲ್ಲಿ ತ್ರಿಭುಜ HMC ಅಲ್ಲಿ tan 30 ಡಿಗ್ರಿ ಅಲ್ವಾ? ಸೊ ಇಲ್ಲಿ H ಕೋನ ಮತ್ತು C ಕೋನ ಏನಾಗಿದೆ? ಸಮನಾಗಿದೆ. ಯಾಕಂದ್ರೆ ಇವು ಪರ್ಯಾಯ ಕೋನಗಳು. ಹಾಗಾಗಿ ಇಲ್ಲಿ HMC ಅಲ್ಲಿ 30ಗೆ ಅಭಿಮುಖ ಬಾಹು AB ಆದರೆ ಪಾರ್ಶ್ವಬಾಹು ಯಾವ್ದಾಗತ್ತೆ? MC ಆಗತ್ತೆ. ಹಾಗಾಗಿ ಇಲ್ಲಿ tan 30 ಡಿಗ್ರಿ ಏನಾಗುತ್ತೆ ಹೇಳಿ? HM ಡಿವೈಡೆಡ್ ಬೈ MC. HM ಡಿವೈಡೆಡ್ ಬೈ MC ಆಗತ್ತೆ. ಸೊ tan 30 ಅಂದ್ರೆ 1/√3 = HM ಡಿವೈಡೆಡ್ ಬೈ MC ಏನಾಗಿದೆ? GDಗೆ ಸಮನಾಗಿದೆ ಅಲ್ವಾ? MC = ಏನಾಗತ್ತೆ ಹೇಳಿ? GD ಆಗತ್ತೆ. ಹಾಗಾಗಿ ಇಲ್ಲಿ GD ಅಳತೆ ಎಷ್ಟು ಬಂದಿದೆ? 100√3 into √3 ಮೈನಸ್ 1 ಆಗಿದೆ. ಸೊ ಈಗ HM = ಏನಾಗತ್ತೆ? 100√3 into √3 ಮೈನಸ್ 1 ಡಿವೈಡೆಡ್ ಬೈ √3. ಸೊ √3 ಏನಾಗುತ್ತೆ? ಕ್ಯಾನ್ಸಲ್ ಆಗತ್ತೆ. ಸೊ HM = ಏನಾಗತ್ತೆ? 100√3 ಅನ್ನ ನಾನು 1.73 ಅಂತ ಬರೀತೇನೆ, ಮೈನಸ್ 1 = 100 into 1.73 ಮೈನಸ್ 1 ಮಾಡಿದಾಗ 0.73 ಬರುತ್ತೆ. =100 into 0.73 ಏನಾಗುತ್ತೆ? 73 ಮೀಟರ್. ಸೊ ಇದೇನಾಗುತ್ತೆ ಮಕ್ಕಳೇ? HM. ಓಕೆ, ಸೊ ಇಲ್ಲಿ MN ಬೇಕಾಗಿದೆ, HM ಸಿಕ್ಕಿದೆ. ಸೊ HN ಮೈನಸ್ HM ಮಾಡಿದಾಗ ಏನ್ ಸಿಗತ್ತೆ ನಮ್ಗೆ? MN ಸಿಗತ್ತೆ ಅಲ್ವಾ? ಹಾಗಾದ್ರೆ ನಾನೇನ್ ಬರಿಬಹುದು ಇಲ್ಲಿ? MN =
HN minus HM. HN minus HM. ಸೊ HN ಎಷ್ಟು ಬಂದಿದೆ 300 ಮೈನಸ್ HM ಎಷ್ಟಿದೆ 73 ಈಕ್ವಲ್ ಟು 227 ಮೀಟರ್. ಸೊ ಇದೇನಾಯ್ತು ಮಕ್ಕಳೇ MN ಆಯ್ತು. ಸೊ ಇಲ್ಲಿ ಚಿಕ್ಕ ಗೋಪುರದ ಎತ್ತರ ಅಲ್ವಾ. ಸೊ ಚಿಕ್ಕ ಗೋಪುರದ ಎತ್ತರ ಏನಾಗುತ್ತೆ AB ಅಲ್ವಾ. ಸೊ AB ಏನಾಗಿದೆ DE ಗೆ ಸಮನಾಗಿದೆ ಅಲ್ವಾ. ಸೊ DE ಗೆ ಸಮನಾಗಿದೆ. ಸೊ DE ಅಳತೆಯನ್ನ ಹೇಗೆ ಕಂಡುಹಿಡಿಬೇಕು ನಾವು CD ಮೈನಸ್ ED CD ಮೈನಸ್ CE ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ED ಸಿಗತ್ತೆ ಅಲ್ವಾ. ಸೊ ಚಿಕ್ಕ ಗೋಪುರದ ಎತ್ತರ ಈಕ್ವಲ್ ಟು ಏನಾಗತ್ತೆ ಚಿಕ್ಕ ಗೋಪುರದ ಎತ್ತರ ಈಕ್ವಲ್ ಟು AB ಅಲ್ವಾ. ಸೊ AB ಬೇಕು ಅಂದ್ರೆ AB ಏನಾಗಿದೆ DE ಗೆ ಸಮನಾಗಿದೆ. ಸೊ DE ಅನ್ನ ಹೇಗೆ ಕಂಡು ಹಿಡಿತೇವೆ ನಾವು DC ಮೈನಸ್ CE ಮಾಡಿದಾಗ ನಮಗೆ DE ದೊರಕತ್ತೆ. ಸೊ DE ಏನಾಗುತ್ತೆ AB ಗೆ ಸಮನಾಗುತ್ತೆ. ಹಾಗಾಗಿ ಇಲ್ಲಿ DC ಅಳತೆ ಎಷ್ಟಿದೆ 500 ಮೈನಸ್ CE ಅಳತೆ ಎಷ್ಟು ಬಂದಿದೆ 227. ಓಕೆ. ಇಲ್ಲಿ ನೋಡಿ MN ಅಳತೆ 227 ಬಂದಿದೆ. ಈ MN CE ಗೆ ಸಮನಾಗಿದೆ. ಹಾಗಾಗಿ CE ಎಷ್ಟಾಗತ್ತೆ ಹೇಳಿ 227 ಆಗತ್ತೆ. ಸೊ 500 ಮೈನಸ್ 227 ಮಾಡಿದಾಗ 273 ಮೀಟರ್. ಹಾಗಾದ್ರೆ ಇಲ್ಲಿ ಚಿಕ್ಕ ಗೋಪುರದ ಎತ್ತರ ಈಕ್ವಲ್ ಟು ಏನಾಗತ್ತೆ 273 ಮೀಟರ್ ಆಗಿದೆ. ಓಕೆ.